ರಾಜಧಾನಿ ಬೆಂಗಳೂರಿನಲ್ಲಿ ಜಾಬ್ ಫ್ರಾಡ್ ಕೇಸ್ ಬೆಳಕಿಗೆ ಬಂದಿದೆ. ಸರ್ಕಾರಿ ಕೆಲಸದ ಆಸೆಯನ್ನ ತೋರಿಸಿ ಯುವಕರಿಗೆ ಮಹಾ ಮೋಸವನ್ನ ಮಾಡಲಾಗಿದೆ. ಕೆಲಸವನ್ನ ಕೊಡಿಸೋದಾಗಿ ನಕಲಿ ಕಾಂಗ್ರೆಸ್ ನಾಯಕರು ಕಳ್ಳಾಟವನ್ನ ಆಡಿದ್ದಾರೆ. ರಾಜಧಾನಿ ಬೆಂಗಳೂರು ಅಂತಲ್ಲ, ಎಲ್ಲಾ ಕಡೆನೂ ಕೂಡ ಬಹಳಷ್ಟು ಈ ರೀತಿಯಾದಂತಹ ಫ್ರಾಡ್ ಕೇಸ್ಗಳು ದಾಖಲಾಗ್ತಾ ಇರುತ್ತೆ. ಸೊ ಬೆಂಗಳೂರಿನಲ್ಲೂ ಕೂಡ ಆಗಿದೆ ನೋಡಿ, ಈ ರೀತಿಯಾಗಿ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಫ್ರಾಡ್ ಮಾಡೋದು, ಲಕ್ಷಾಂತರ ರೂಪಾಯಿ ಕಿತ್ಕೊಂಡ್ಬಿಡ್ತಾರೆ. ಕಿತ್ಕೊಂಡು ಫ್ರಾಡ್ ಮಾಡೋದು, ಆಮೇಲೆ ಪಾಪ ಅವರು ಗೋಗರಿತಾ ಇರಬೇಕು, ದುಡ್ಡು ಕೊಡಿ 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 ಅಂತ. ಮೋಸ ಹೋಗಿದ್ದೀವಿ ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಕೆಲಸ ಕೊಡಿಸೋದಾಗಿ ನಕಲಿ ಕಾಂಗ್ರೆಸ್ ನಾಯಕ ಕಳ್ಳಾಟ ಆಡಿದ್ದಾರೆ. ಇನ್ನು 5,30,00,000 ಮೋಸ ಮಾಡಿದ್ದಾರೆ. ತಂದೆ ಮಗಳು ಎಂಎಂ ಮನ್ಸೂರ್ ಅಹಮದ್ ಮಗಳು ಶಂಷಾದ್ ಬೇಗಂ ಫೇಕ್ ಐಡಿ ಕಾರ್ಡ್ ಅನ್ನ ನೋಡಿ ಮೋಸ ಹೋಗಿರ್ತಾರೆ ಪಾಪ ಯುವಕರು. ಸಚಿವರು ಶಾಸಕರು ನನಗೆ ಪರಿಚಯ ಇದ್ದಾರೆ ಅಂತ ಹೇಳಿ ವಂಚನೆಯನ್ನ ಮಾಡಿರ್ತಾರೆ. ಡಿಸಿಎಂ ಡಿಕೆಶಿ ಹೆಸರೇಳಿ ಮೋಸ ಮಾಡಿದ್ದಾರೆ ತಂದೆ ಮಗಳು. ಸಿಸಿಬಿಗೆ ದೂರನ್ನ ಕೊಡಲು ಮುಂದಾಗಿದ್ದಾರೆ ಪಾಪ ಮೋಸ ಹೋದವರು. 5,30,00,000 ಮೋಸ ಮಾಡಿದ್ದಾರೆ ಇವರು. ಒಂದಲ್ಲ ಎರಡಲ್ಲ, 5,30,00,000 ಮೋಸ ಮಾಡಿರೋದು. ಹೆಂಗೆ ಕೆಲಸ ಕೊಡಿಸ್ತೀವಿ ನಿಮಗೆ ಅಂಥೇಳಿ ಕಳ್ಳಾಟ ಆಡಿರುವಂಥದ್ದು. ಕೆಲಸವನ್ನು ಕೊಡಿಸೋದಾಗಿ ನಕಲಿ ಕಾಂಗ್ರೆಸ್ ನಾಯಕ ಕಳ್ಳಾಟ ಆಡಿರು. ಒಂದಷ್ಟು ಏನೋ ಫೋಟೋಗಳು ತಗೊಂಡಿರ್ತಾರೆ ಪಕ್ಕದಲ್ಲಿ ನಿಂತ್ಕೊಂಡು. ಕಾಂಗ್ರೆಸ್ ನಾಯಕರು ಅಥವಾ ರಾಜಕೀಯ ನಾಯಕರು ಅವ್ರ ಪಕ್ಕ ನಿಂತ್ಕೊಂಡಿರುವಂಥ ಒಂದಷ್ಟು ಫೋಟೋಗಳನ್ನು ತೋರಿಸ್ಬಿಡುವಂಥದ್ದು. ಯಾವುದೋ ID ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಆ ID ಕಾರ್ಡನ್ನು ನೋಡ್ಬಿಟ್ಟು ಪಾಪ ಮೋಸ ಹೋಗ್ಬಿಟ್ಟಿರ್ತಾರೆ. ದೊಡ್ಡ ದೊಡ್ಡವರೆಲ್ಲ ಇವ್ರಿಗೆ ಪರಿಚಯ, ಇವರೇನೋ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತ ಇರಬಹುದೇನೋ, ಏನೋ ಕೆಲಸ ಮಾಡ್ತಾ ಇರ್ತಾರೆ, ದೊಡ್ಡವರೆಲ್ಲ ಪರಿಚಯ ಇರ್ತಾರೇನೋ, ಇವರಿಗೆ ಕೆಲಸ ಕೊಡಿಸ್ತಾರೇನೋ, ಏನೋ ಇರುತ್ತಲ್ಲ ಗೌರ್ನಮೆಂಟು, ಹಾಗೆ ಹಿಂಗೆ ನೂಕ್ಕೊಂಬಿಡೋಣ ಅಂಥೇಳಿ ಪಾಪ ಅವರು ಏನೋ ದುಡ್ಡು ಗೀಡು ಕೊಟ್ಟಿರ್ತಾರೆ, ಎಲ್ಲೆಲ್ಲೋ ಹೊಂಚು ಹಾಕಿ ದುಡ್ಡನ್ನು ಹೊಂದಿಸಿ ಅವರು ಕೊಟ್ಟಿರ್ತಾರೆ. ಇವ್ರು ನೋಡಿದ್ರೆ ಹಾಗೆ ಕೈ ಎತ್ತಿಬಿಟ್ಟಿದ್ದಾನೆ ಅವನು. ಅಪ್ಪ ಮಗ ಇಬ್ಬರು ಕೂಡ ಸೇರಿಸ್ಕೊಂಡು, ಅಂದರೆ ಮಗಳು ಎಂಎಂ ಮನ್ಸೂರ್ ಅಹಮದ್ ಜೊತೆಗೆ ಮಗಳು ಶಂಷಾದ್ ಬೇಗಂ ಇಬ್ಬರೂ ಸೇರ್ಕೊಂಡು ಮೋಸ ಮಾಡಿದ್ದಾರೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ. ನಮಗೆ ನೌಕರಿ ಸಿಗುತ್ತೆ, ನಮ್ಮ ಮಾಡಿಸ್ಕೊಡ್ತೇವೆ ಅಂತೇಳಿ ನಮ್ಮ ಊರಲ್ಲಿ ಒಬ್ಬ ಹೇಳಿದ ಸರ್. ನಾವು ಏನು ಮಾಡಿದ್ದೇವೆ, ಅವ್ನು ಹೇಳಂತಲೇ ಸರ್, ಬನಪ್ಪ ಒಡೆಯರ್ ಅಂತ ಹೇಳಿದ ಸರ್. ಅವ್ನು ಹೇಳಂತಲೇ ಸರ್, ನಾವು ಸಂಗಮೇಶ್ವರ ಹತ್ರ ಅವ್ರ ಪರಿಚಯ ಮಾಡಿಸಿದ್ವಿ ಸರ್. ಸಂಗಮೇಶ್ವರ್ ಸರ್ ನಾವು 5 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೇವೆ ಸರ್. ನಾವು ಹಾಕಿದ ನಂತರ ಅವರು ಜಾಬ್ ಬರುತ್ತೆ ಸರ್, ರೈಲ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಹೇಳಿದ್ರು ಸರ್. ನಾವು ಅಪ್ಲಿಕೇಶನ್ ಎಲ್ಲ ಅವರೇ ಮಾಡ್ಕೊಂಡ್ರು ಸರ್. ಎಲ್ಲ ನಾವೇ ಮಾಡ್ತೀವಿ, ನಾವು ಓಡಾಡ್ತೀವಿ. ಅಲ್ಲಿ ಮುಂಬೈಗೆ ಬಾ ಅಂತೇಳಿ, ಅಲ್ಲಿ ಬಾ ಅಂತೇಳಿ ಎಲ್ಲ ನಮ್ಮನ್ನೆಲ್ಲ ಇದು ಮಾಡ್ತೀವಿ ಸರ್. ಅಲ್ಲಿಗೂ ಹೋಗಲಿಲ್ಲ ಸರ್ ನಾವು. ಇವರು 5,30,00,000 ವಂಚನೆ ಮಾಡಿದ್ದಾರೆ ನನಗೆ. ಅವ್ರು 5,30,00,000 ಅಲ್ಲಿ ಹುಬ್ಬಳ್ಳಿಯಲ್ಲಿ ಮಹೇಶ್ ಅಂತೇಳಿ ಒಬ್ಬರು ಟಿಕೆಟ್ ಕಲೆಕ್ಟರ್ ಇದ್ದರು. ಅವರಿಂದ ನಮಗೆ ಪರಿಚಯ ಮೇಡಮ್. ಅವರು ಇವ್ರಿಗೆ ಪರಿಚಯ ಮಾಡಿಸಿಕೊಟ್ಟಿದ್ರು, ಮಹೇಶ್ ಅಂತೇಳಿ. ಶಂಷಾದ್ ಬೇಗಮ್ ಮನ್ಸೂರ್ ಅಹಮದ್, ಆಮೇಲೆ ಇವರು ಅಪ್ಪ ಮಗಳು ಸೇರಿ ನಮಗೆ ವಂಚನೆ ಮಾಡಿದ್ದೀವಿ ಎಲ್ಲ ಕೂಡ. ಈಗ ಮಹೇಶ್ ಅಂತೇಳಿ ಅವ್ರ ಕಡೆಯಿಂದ ಪರಿಚಯ ಸರ್ ಮೇಡಮ್ ನನಗೆ. ಏನಿಲ್ಲ, ಈ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ, ರೈಲ್ವೆ ಡಿಪಾರ್ಟ್ಮೆಂಟು, IT ಡಿಪಾರ್ಟ್ಮೆಂಟು, ಜಲಸಂಪನ್ಮೂಲ ಇಲಾಖೆ, ಆಮೇಲೆ ಅದಾದ ನಂತರ ಇದ್ರದ್ದು ಯಾವುದೋ ರೈಲ್ವೆ ಇಲಾಖೆ, ಇವೆಲ್ಲ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕ್ಕರ. ಮಂಜುನಾಥ್ ಸಕ್ಕರ, ಈ ರೀತಿಯಾಗಿ ಕೆಲಸವನ್ನ ಕೊಡಿಸ್ತೀವಿ ಅಥವಾ ಕೆಲಸವನ್ನ ಪಡೆದುಕೊಳ್ತೀವಿ ಅಂತ ಹೇಳಿ ಎಷ್ಟು ಜನ ಈ ಒಂದು ಮೋಸದ ಜಾಲಕ್ಕೆ ಬಲಿಯಾಗಿದ್ದಾರೆ? ಎಷ್ಟೆಷ್ಟು ಲಕ್ಷ ಕೊಟ್ಟಿದ್ರು? ಎಷ್ಟು ಜನ ಟೋಟಲ್ ಆಗಿ ಮೋಸ ಹೋಗಿರುವಂಥದ್ದು? ಜೊತೆಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಹೆಂಗೆ ಗೊತ್ತಾಗುತ್ತೆ? ಫೈನಲ್ ಆಗಿ ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಇಂತಹ ಪ್ರಕರಣಗಳು ಅಂದ್ರೆ ಸರ್ಕಾರಿ ಕೆಲಸವನ್ನ ಕೊಡಿಸ್ತೀವಿ ಅಂತೇಳಿ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಿದ್ವು. ಆದ್ರೆ ಸದ್ಯ ಕಳೆದ 2-3 ವರ್ಷಗಳಿಂದ ಕೂಡ CCB ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂತಹ ಇಂಥ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಅವ್ರಿಗೆ ಯಾರು ಈ ರೀತಿ ಮೋಸ ಮಾಡ್ತಾರೆ ಅಂತವ್ರಿಗೆ ಕಡಿವಾಣ ಹಾಕುವಂತ ಕೆಲಸ ಮಾಡಿದ್ರು. ಸದ್ಯ ಮತ್ತೆ ಇಂತಹದ್ದೇ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ನಾನು KPCC ಅಂದ್ರೆ ಕಾಂಗ್ರೆಸ್ನ ನಾನು ಜಂಟಿ ಕಾರ್ಯದರ್ಶನ ಆಗಿದ್ದೀನಿ. ಜಂಟಿ ಕಾರ್ಯದರ್ಶಿ ಆಗಿಲ್ಲ ಅಂದ್ರೂ ಕೂಡ, ಅಂದ್ರೆ ಕೇವಲ ಈ ರಾಜಕೀಯ DCM DK ಶಿವಕುಮಾರ್ ಹೆಸರು ಹೇಳ್ಕೊಂಡು, MLA ಸಚಿವರ ಹೆಸರು ಹೇಳ್ಕೊಂಡು ಕೇವಲ ಒಂದು ಫೋಟೋ ಸೆಲ್ಫಿಯನ್ನ ಗಿಟ್ಟಿಸ್ಕೊಂಡು ನನಗೆ ತುಂಬಾ ಹತ್ರವಾಗಿದ್ದೀನಿ, ನಾನು ರಾಜಕೀಯ ನಾಯಕರ ಹತ್ರದಲ್ಲಿದ್ದೀನಿ, ನಾನು ಏನ್ ಹೇಳಿದ್ರು ಕೆಲಸ ಮಾಡ್ಕೊಡ್ತಾರೆ ಅಂತೇಳಿ, ಜೊತೆಗೆ ನಕಲಿ ID ಕಾರ್ಡ್ ಅನ್ನ, ಅಂದ್ರೆ ಕಾಂಗ್ರೆಸ್ನ ಜಂಟಿ ಕಾರ್ಯದರ್ಶಿ ಆಗಿದ್ದೀನಿ ಅಂತೇಳಿ ನಕಲಿ ID ಕಾರ್ಡ್ ಅನ್ನ ತೋರಿಸಿ ಜನರಿಗೆ ಪರಿಣಾಮ ಹಾಕುವಂತ ಕೆಲಸವನ್ನು ಮಾಡ್ತಿದ್ದ. ಅಂದ್ರೆ ನನಗೆ ಇಷ್ಟು ಕೊಡ್ರಿ, ನಾನು ನಿಮ್ಗೆ ಸರ್ಕಾರಿ ಕೆಲಸ ಕೊಡ್ತೀನಿ, ಸರ್ಕಾರಿ ಅದರಲ್ಲೂ KE ಬೋರ್ಡ್ ಅಲ್ಲಿ ಸುಮಾರು ಒಂದು 130ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿದಾವೆ, ಅದರಲ್ಲಿ ನಾನು ನಿಮ್ಗೆ ಯಾವ ರೀತಿ ಕೆಲಸ ಮಾಡ್ಬೇಕು ಆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಸುಮಾರು ಒಂದು 30 ಜನರಿಗೆ
ಜನರಿಗೂ ಹೆಚ್ಚು ಈ ರೀತಿ ಜನರಿಗೆ ಈ ಪಂಗ್ನಾಮ ಮಗಳು ಮತ್ತೆ ತಂದೆ ಇಬ್ರು ಕೂಡ ಪಂಗ್ನಾಮ ಹಾಕಿದ್ರು. ಜೊತೆಗೆ ಇನ್ನೊಬ್ರಿಗೆ ಒಂದು 5,30,00,000 ಹಣ ಇಸ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು. ಜೊತೆಗೆ ಬೇರೆ ಯಾರೋ KE ಬೋರ್ಡ್ ಅಲ್ಲಿ ಇವ್ರನ್ನೇ ಪಕ್ಕದವ್ರನ್ನ ಬಿಟ್ಬಿಟ್ಟು ಇಂತ ಒಬ್ರು ಬರ್ತಾರೆ, ಅವ್ರಿಗೆ ಜಸ್ಟ್ ನಿನ್ಗೆ ಒಂದು ಕೆಲಸ ಸರ್ಕಾರಿ ಕೆಲಸ ಇದೆ ಅಂತ ಹೇಳ್ಬೇಕು ಅಂತೇಳಿ ನಕಲಿ ಒಬ್ರನ್ನ ಸೃಷ್ಟಿ ಮಾಡ್ತಾರೆ. ಅವ್ರಿಗೆ ಆ ರೀತಿ ಮಾಹಿತಿ ಕೊಟ್ಟು ಬರ್ತಾರೆ. ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಇವತ್ತಲ್ಲ ನಾಳೆ ನಮ್ಗೆ ಸರ್ಕಾರಿ ಕೆಲಸ ಆಗ್ಬೋದು ಅನ್ನೋ ಕೂಡ ನಂಬ್ಕೊಂಡ್ ಬರ್ತಾರೆ. ಅದಾದ ನಂತರ 3 ತಿಂಗಳ ನಂತರ ಮತ್ತೆ ನೀನ್ ಟ್ರೈನಿಂಗ್ ಹೋಗ್ಬೇಕು ಅಂತೇಳಿ ಬೇರೆ ಕಡೆನೂ ಕಳಿಸ್ತಾರೆ. ಆಗ್ಲೂ ಕೂಡ ಅವ್ರಿಗೆ ಯಾವುದೇ ಅನುಮಾನ ಬರೋದಿಲ್ಲ. ಇದೇ ರೀತಿ ಅನುಮಾನ ಬರದಂತೆ ಮತ್ತೆ 3 ತಿಂಗಳು ನಿನಗೆ ಜನರಲ್ ನಾಲೆಡ್ಜ್ ಬೇಕಾಗುತ್ತೆ ಅಂತ ಒಂದು ಸ್ಕಿಲ್ ಕಲಿಬೇಕು ಅಂತೇಳಿ ಅಂತ ಶಾಲೆಗೂ ಕೂಡ ಕಲ್ಸ್ಕೊಡ್ತಾರೆ. ಯಾಕಂದ್ರೆ 5,30,00,000 ಅಷ್ಟು ದುಡ್ಡು ಸಾಮಾನ್ಯ ದುಡ್ಡಲ್ಲ, ಸಾಕಷ್ಟು ದೊಡ್ಡ ಅಮೌಂಟ್. ಸೊ ಹೀಗಾಗಿ ಅವ್ರಿಗೆ ಯಾವುದೇ ಒಂದು ಡೌಟ್ ಬರೋದಂತ ಎಲ್ಲಾ ರೀತಿಯ ಪ್ಲಾನ್ ಮಾಡಿರ್ತಾರೆ. ಸೊ ಯಾವಾಗ ಗೊತ್ತಾಗುತ್ತೆ ಇವರು ನಕಲಿ ಮಾಡಿದ್ದಾರೆ ಅಂದ್ರೆ ಜಂಟಿ ಕಾರ್ಯದರ್ಶಿ ಅಲ್ಲ, ಜಸ್ಟ್ ಕೇವಲ ಇವರು ರಾಜಕೀಯದಲ್ಲಿ ಅಷ್ಟೇ ಇದ್ರು, ಆದ್ರೂ ಕೂಡ ಅವರು ಸೇರ್ಕೊಂಡು ಈ ರೀತಿ ಗೊತ್ತಾಗುತ್ತೆ ಅಂತೇಳಿ ನಾವು CCBಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ಆಗ ಇದು ಅಂದ್ರೆ ಅವರು ಕೊಲೆ ಬೆದರಿಕೆ ಆಗ್ತಾರೆ. ಆಗ ಇದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಈಗಾಗಲೇ ಏನು CCB ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆಗೆ ಮತ್ತಷ್ಟು ತನಿಖೆ ಮಾಡ್ತಾರೆ. ಜೊತೆಗೆ ಯಾರೆಲ್ಲೋ ಇನ್ನು ಎಷ್ಟು ಜನರಿಗೆ ಈ ರೀತಿ ಮೋಸ ಮಾಡಿದ್ದಾರೆ ಅಂತೇಳಿ ಕೂಡ ಎಲ್ಲವೂ ತನಿಖೆಯ ನಂತರನೇ ಗೊತ್ತಾಗಬೇಕಾಗುತ್ತೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.